ಸ್ನೇಹಿತರೆ, ಹೀಗೆ ಯೋಚನೆ ಮಾಡ್ತಾ ಕೂತಿದ್ದೆ. ಒಂದು ಪ್ರಶ್ನೆ ತಲೆಗೆ ಬಂತು. ಭಗತ್ ಸಿಂಗ್ರು ಏನಾದರೂ ಆವಾಗ ಗಲ್ಲಿಗೇರಿಸದೇ ಇದ್ದಿದ್ರೆ ಭಾರತದ ಇತಿಹಾಸ ಬದಲಾಗ್ತಾ ಇತ್ತ, ಅಥವಾ ಅವರು ಭಾರತದ ಪ್ರಥಮ ಪ್ರಧಾನಮಂತ್ರಿ ಆಗ್ತಾ ಇದ್ರ? ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನವೇ ಇಂದಿನ ಈ ವಿಡಿಯೋ. 1931 ಮಾರ್ಚ್ 23 ಭಗತ್ ಸಿಂಗರನ್ನ ಗಲ್ಲಿಗೇರಿಸಲಾಗತ್ತೆ. ಆಗ ಅವರ ವಯಸ್ಸು ಕೇವಲ 23. ಬಹಳಷ್ಟು ಜನ ಭಗತ್ ಸಿಂಗ್ರನ್ನ ಕೇವಲ ಒಂದು ಫೋಟೋ ಫ್ರೇಮ್ಗೋ ಅಥವಾ ಕ್ರಾಂತಿಕಾರಿ ಅಂತ ಹೆಸರಿಗೋ, ಬಂದೂಕು ಹಿಡಿದ ಅಥವಾ ಬಾಂಬ್ ಅನ್ನ ಎಸೆದ ರೆವಲ್ಯೂಷನರಿ ಅಂತ ಪರಿಗಣಿಸ್ತಾರೆ. ಆದ್ರೆ ಭಗತ್ ಸಿಂಗರ ಚಿಂತನೆಗಳು, ಥಾಟ್ಸ್ಗಳು ಅಂದಿನ ಜನಾಂಗಕ್ಕಿಂತ ಅದೆಷ್ಟೋ ಪ್ರೋಗ್ರೆಸಿವ್ ಆಗಿದ್ವು. ಹೀಗಾಗಿ ಅವರು ಬದುಕಿದ್ರೆ ಭಾರತದ ಯುವ ಜನತೆ ಇನ್ನಷ್ಟು ಸಂಘಟಿತ ಅಥವಾ ಆರ್ಗನೈಸ್ಡ್ ಆಗ್ತಾ ಇತ್ತು. ಹಾಗೆ ಲಕ್ಷಾಂತರ ಯುವಕರಿಗೆ ಭಗತ್ ಸಿಂಗರು ಸ್ಫೂರ್ತಿ ಆಗ್ತಾ ಇದ್ರು. ಅವರ ಭಾಷಣಗಳನ್ನ ಕೇಳಲು ಅದೆಷ್ಟೋ ಸಾವಿರಾರು ಜನ ಸೇರ್ತಾ ಇದ್ರು. ಹಾಗೆ ಅವರ ವಿಚಾರಧಾರೆ ಅಥವಾ ಐಡಿಯಾಲಜಿ ದೇಶದ ಮೂಲೆ ಮೂಲೆಗೂ ತಲುಪ್ತಾ ಇತ್ತು. ಹೀಗಾಗಿ ನನಗನ್ಸುತ್ತೆ, ಕಾಂಗ್ರೆಸ್ ಪಕ್ಷದ ಹೊರತಾಗಿಯೂ ಒಂದು ದೊಡ್ಡ ಯುವಕರ ಪಕ್ಷ ಭಾರತದಲ್ಲಿ ಹುಟ್ಟುಕೊಳ್ತಾ ಇತ್ತು. ಅದರಿಂದ ಭಾರತದ ಸ್ವಾತಂತ್ರ್ಯ 1947ಕ್ಕಿಂತ ಮುಂಚೆನೆ ಸಿಗ್ತಾ ಇತ್ತು ಅನ್ನೋ ಭರವಸೆ ನಮಗಿದೆ. ಓಕೆ, ಇದು ಸ್ವಾತಂತ್ರ್ಯಕ್ಕಿಂತ ಮುಂಚಿನ ಪ್ರಶ್ನೆ ಆಯ್ತು. ಸ್ವಾತಂತ್ರ್ಯ ಪಡೆದಾಗ ಅವ್ರು ಏನಾದ್ರೂ ಜೀವಂತವಾಗಿದ್ರೆ ಭಾರತದ ಇತಿಹಾಸ ಏನಾಗ್ತಾ ಇತ್ತು, ಹಾಗೆ ಭಗತ್ ಸಿಂಗರು ಸರ್ಕಾರದಲ್ಲಿ ಭಾಗವಹಿಸ್ತಾ ಇದ್ರ? ನನಗ್ ಕೇಳಿದ್ರೆ ಆಗ ಅವರಿಗೆ 40 ವರ್ಷ ವಯಸ್ಸಾಗ್ತಾ ಇತ್ತು. ಹಾಗೆ ಭಾರತದ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಅವರೊಬ್ಬರಾಗ್ತಾ ಇದ್ರು. ಬಹುಶಃ ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಸಹ ಆಗ್ತಾ ಇದ್ರು. ಸಮಾನತೆ ಇರಬಹುದು, ಶಿಕ್ಷಣ, ಕಾರ್ಮಿಕರ ಹಕ್ಕುಗಳ ಬಗ್ಗೆ ಅವರ ಅಭಿಪ್ರಾಯಗಳು ಭಾರತದ ನೀತಿಗಳ ಮೇಲೆ ದೊಡ್ಡ ಪರಿಣಾಮವನ್ನ ಬೀಳಿಸ್ತಾ ಇದ್ವು. ಹೀಗಾಗಿ ಇಂದು ನಾವು ನೋಡ್ತಾ ಇರುವಂತಹ ಭಾರತಕ್ಕಿಂತ ಬೇರೆ ರೀತಿಯ ಭಾರತವೇ ನಮ್ಮ ಮುಂದೆ ಇರ್ತಾ ಇತ್ತು. ಹಾಗಾದ್ರೆ ಭಾರತದ ವಿಭಜನೆ ಅಥವಾ ಪಾರ್ಟಿಷನ್ ಅಲ್ಲಿ ಅವರು ಯಾವ ಪಾರ್ಟ್ ಅನ್ನ ಪ್ಲೇ ಮಾಡ್ತಾ ಇದ್ರು? ನಿಮ್ಗೆ ಗೊತ್ತಿರೋ ಹಾಗೆ ಭಾರತದ ಪಾರ್ಟಿಷನ್ ಆದಾಗ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಇತಿಹಾಸದ ಅತ್ಯಂತ ಹೃದಯ ವಿದ್ರಾವಕ ಘಟನೆಗಳಲ್ಲಿ ಇದೂ ಸಹ ಒಂದಾಗಿದೆ. ಭಗತ್ ಸಿಂಗ್ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಧರ್ಮಕ್ಕಿಂತ ದೇಶ ದೊಡ್ಡದು ಅಂತ. ಹಿಂದೂ, ಮುಸ್ಲಿಂ, ಸಿಖ್ರು ಎಲ್ಲರೂ ಸಹ ಭಾರತದ ಮಕ್ಕಳು ಅಂತ ಅವರು ಹೋರಾಟವನ್ನ ಮಾಡ್ತಾ ಇದ್ರು. ಹೀಗಾಗಿ ಅವರು ಬದುಕಿದ್ರೆ ವಿಭಜನೆಯ ಸಮಯದಲ್ಲಿ ಒಂದು ದೊಡ್ಡ ದನಿ ಆಗ್ತಾ ಇದ್ರು ಅದರ ವಿರುದ್ಧ. ಪಾರ್ಟಿಷನ್ ಅನ್ನ ಕಂಪ್ಲೀಟ್ ಆಗಿ ಅವರು ಸ್ಟಾಪ್ ಮಾಡ್ತಾ ಇದ್ರ? ಬಹುಶಃ ಇಲ್ಲ. ಆದರೆ ಅದರ ಭೀಕರತೆ ಅಥವಾ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಇತ್ತು. ಸಾವಿರಾರು ಜನರ ಜೀವವನ್ನ ಉಳಿಸ್ಲಿಕ್ಕೆ ಅವರು ಬೇಕಾದಂತಹ ಪ್ರಯತ್ನವನ್ನ ಪಡ್ತಾ ಇದ್ರು. ಹಾಗೆ ಅವರು ಭಾರತದ ರಾಜಕೀಯವನ್ನೇನಾದರೂ ಪ್ರವೇಶಿಸಿದ್ರೆ ಅತ್ಯಂತ ಜನಪ್ರಿಯ ನಾಯಕರಲ್ಲಿ ಒಬ್ಬರಾಗ್ತಾ ಇದ್ರು. ಹಾಗೆ ಭಾರತದ ರಾಜಕೀಯ ಸಮೀಕರಣವೇ ಬದಲಾಗ್ತಾ ಇತ್ತು. ಬಹುಶಃ ಅವರು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಆಗುವಂತಹ ಸಾಧ್ಯತೆಗಳು ಸಹ ಇದ್ವು. ಇಲ್ಲ ಅಂದ್ರೆ ಪ್ರಬಲ ವಿರೋಧ ಪಕ್ಷದ ನಾಯಕರಾಗ್ತಾ ಇದ್ರು. ಆದ್ರೆ ಯಾವುದೇ ಸ್ಥಾನದಲ್ಲಿದ್ರು ಭ್ರಷ್ಟಾಚಾರ, ಅಸಮಾನತೆ, ಕೋಮು ಗಲಭೆ ಇವುಗಳ ವಿರುದ್ಧ ಒಂದು ದೊಡ್ಡ ದನಿ ಹಾಕ್ತಾ ಇದ್ರು, ನಿರಂತರವಾಗಿ ಹೋರಾಡ್ತಾ ಇದ್ರು. ಆದ್ರೆ ಏನ್ ಮಾಡೋದು, ಇತಿಹಾಸ ಯಾವತ್ತೂ ನಮ್ಮ ಕಲ್ಪನೆಯಂತೆ ನಡೆಯಲ್ಲ. ಭಗತ್ ಸಿಂಗ್ರು ಬದುಕಿದ್ರು ಸಹ ಅವರ ಮುಂದೆ ಬ್ರಿಟಿಷರ ಕಣ್ಗಾವಲಿರಬಹುದು, ರಾಜಕೀಯ ವಿರೋಧ ಇರಬಹುದು, ಅಧಿಕಾರದ ಹೋರಾಟ ಇರಬಹುದು, ಇವೆಲ್ಲ ಇರ್ತಾ ಇದ್ವು. ಬಹುಶಃ ಅವು ಅವರ ಚಿಂತನೆಗಳಲ್ಲೂ ಸ್ವಲ್ಪ ಬದಲಾವಣೆಗಳನ್ನ ತಂದಿರಬಹುದಿತ್ತೋ ಏನೋ. ಆದ್ರೆ ಒಂದು ಮಾತಂತೂ ನಿಜ, ಭಗತ್ ಸಿಂಗರು ಹೋಗಿ 95 ವರ್ಷಗಳ ಮೇಲಾಗಿದೆ. ಆದ್ರೂ ಸಹ ನಾವು ಇಂದು ಭಗತ್ ಸಿಂಗರು ಬದುಕಿದ್ರೆ ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡ್ತಾ ಇದೀವಲ್ಲ, ಇದೇ ಅವರ ಇಂಪ್ಯಾಕ್ಟ್ ಅನ್ನ ಹಾಗೆ ಗ್ರೇಟ್ನೆಸ್ ಅನ್ನ ತೋರಿಸುತ್ತೆ. ಇನ್ಕಲಾಬ್ ಜಿಂದಾಬಾದ್. ಥ್ಯಾಂಕ್ ಯು.